ಯಾರಿಗೂ ಬೇಸರವಾಗಬೇಡಿ, ಇಷ್ಟವಾಗುವಂತೆ ಇರಲು ಪ್ರಯತ್ನಿಸೋಣ. ಬೇರೆಯವರಿಂದ ನಮಗೆ ಬೇಸರವಾದರೂ ನಮ್ಮಿಂದ ಯಾರಿಗೂ ಬೇಸರವಾಗದಂತೆ ಬದುಕೋಣ. ಮರಣದ ಬಳಿಕ ಬಿದ್ದು ಬಿದ್ದು ಅಳುವವರು ನಮ್ಮವರೇ, ಬದುಕಿರುವಾಗ ಮಾತಿನಲ್ಲಿ ಚುಚ್ಚಿ ಚುಚ್ಚಿ ಕೊಲ್ಲುವವರು ನಮ್ಮವರೇ. ಈ ಬದುಕೆಂಬ ನಾಟಕದಲ್ಲಿ ಏಳು ಬೀಳಿನ ಪಾತ್ರಧಾರಿಗಳು ನಮ್ಮವರೇ. ಉಪವಾಸ ಇದ್ದು ಸಂಪಾದನೆ ಮಾಡು, ನಾಳೆ ನಿನ್ನ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತದೆ. ಬೇರೆಯವರ ಹೊಟ್ಟೆ ಒಡೆದು ಸಂಪಾದನೆ ಮಾಡಬೇಡ. ನೀನು ಮಾಡಿದ ಆ ಪಾಪ ನಿನ್ನ ಮಕ್ಕಳಿಗೆ ಸುತ್ತಿಕೊಳ್ಳುತ್ತದೆ. ನೀನು ಮಾಡಿದ ತಪ್ಪು ಯಾರೂ ನೋಡಿಲ್ಲ ಎಂದು ಖುಷಿ ಪಡಬೇಡ. ಮುಖ್ಯವಾಗಿ ನಿನ್ನ ಆತ್ಮ, ನಿನ್ನ ಮನಸ್ಸಿಗೆ ಅದು ತಿಳಿದಿರುತ್ತದೆ. ಆ ಪರಮಾತ್ಮನೇ ಕ್ಷಮಿಸಿದರೂ ನಿನ್ನ ಆತ್ಮ ನಿನ್ನ ಕ್ಷಮಿಸಲಾರದು. ಮಾತಿನ ವರ್ತನೆ ಹೇಳುತ್ತದೆ ಮನುಷ್ಯ ಹೇಗೆ ಅಂತ, ವಾದಿಸುವ ವರ್ತನೆ ಹೇಳುತ್ತದೆ ಅವನ ಜ್ಞಾನ ಎಷ್ಟು ಅಂತ, ಅಹಂಕಾರ ಹೇಳುತ್ತದೆ ಅವನ ಬಳಿ ಇರುವ ಧನ ಎಷ್ಟು ಅಂತ, ಸಂಸ್ಕಾರ ಹೇಳುತ್ತದೆ ಅವನ ಮನೆತನ ಹೇಗಿದೆ ಅಂತ. ಸುಡುವ ಹೊಟ್ಟೆಗೆ ಕಷ್ಟದ ಬೆಲೆ, ಒಂಟಿತನದಲ್ಲಿ ಸಂಬಂಧಗಳ ಬೆಲೆ, ಅವಕಾಶ ಕೈ ಜಾರಿದಾಗ ಸಮಯದ ಬೆಲೆ, ಕೈಯಲ್ಲಿ ಬಿಡಿ ಕಾಸು ಇಲ್ಲದಾಗ ಮನುಷ್ಯನ ಬೆಲೆ ತಿಳಿಯುತ್ತದೆ. ಜೀವನದಲ್ಲಿ ಸದಾ ಸಂತೋಷವಾಗಿರಬೇಕು, ಆದರೆ ಭಾವನೆಗಳ ಕೈಗೆ ಬದುಕನ್ನು, ನೆನಪುಗಳ ಕೈಗೆ ಮನಸ್ಸನ್ನು, ಆಸೆಗಳಿಗೆ ಕೈಗೆ ಬುದ್ಧಿಯನ್ನು, ಜನರ ಮಾತುಗಳಿಗೆ ಕಿವಿಯನ್ನು ಯಾವತ್ತಿಗೂ ಕೊಡದೇ ಇದ್ದರೆ ಸಾಕು. ನಾವು ಗಳಿಸುವ ಸಂಪತ್ತು ನಮಗೆ ಅಂತಸ್ತು ತಂದು ಕೊಡಬಹುದು, ನಾವು ಕಲಿಯುವ ವಿದ್ಯೆ ನಮಗೆ ಅರಿವು ತಂದು ಕೊಡಬಹುದು, ನಮ್ಮ ಒಳ್ಳೆಯ ನಡತೆ ಮಾತ್ರ ನಮಗೆ ಗೌರವ ತಂದು ಕೊಡುತ್ತದೆ. ಪದೇ ಪದೇ ಒಂದು ಮನಸ್ಸಿನ ಮೇಲೆ ನಿರಂತರ ಪೆಟ್ಟು ಬಿದ್ದರೆ ಆ ಮನಸ್ಸು ಕಲ್ಲಾಗಿ ಮೌನವಾಗಿ ಬಿಡುತ್ತೆ. ಮತ್ತೆ ಯಾವತ್ತೂ ಆ ಮನಸ್ಸು ಮೊದಲಿನ ತರ ಇರಲ್ಲ. ಒಂದು ಮರೆಯುವ ಪ್ರಯತ್ನ ಪಡುತ್ತೆ, ಇಲ್ಲ ಮರೆಯೋಕ್ಕೂ ಆಗದೆ ಕೊನೆಗೆ ಒಂದು ದಿನ ಸತ್ತೇ ಹೋಗುತ್ತೆ. ನಾವು ಯಾವ ದೀಪವೂ ಆರಬಾರದು ಎಂದು ನಮ್ಮ ಕೈಗಳನ್ನು ಅಡ್ಡ ಇಟ್ಟು ರಕ್ಷಣೆ ಮಾಡುತ್ತೇವೋ, ನಿಜಕ್ಕೂ ಅದೇ ದೀಪ ನಮ್ಮ ಕೈಗಳನ್ನು ಸುಡುತ್ತದೆ. ಕೆಲವು ಜನರು ಕೂಡ ಅದೇ ತರ. ನಾವು ಅವರ ಮೇಲೆ ಎಷ್ಟು ಪ್ರೀತಿ ತೋರಿಸಿದರೂ ಸಮಯ ಬಂದಾಗ ಅವರು ತಮ್ಮ ಬುದ್ಧಿ ತೋರಿಸುತ್ತಾರೆ. ಜೀವನದಲ್ಲಿ ಪ್ರತಿ ಒಬ್ಬ ವ್ಯಕ್ತಿಯು ತಪ್ಪನ್ನು ಮಾಡುತ್ತಾನೆ. ಕೆಲವು ತಪ್ಪುಗಳನ್ನು ತಿಳಿಯದೆ ಮಾಡಿದರೆ ಇನ್ನು ಕೆಲವು ತಪ್ಪುಗಳನ್ನು ತಿಳಿದು ಮಾಡುತ್ತಾನೆ. ಯಾಕಂದ್ರೆ ಈಗಿನ ಪರಿಸ್ಥಿತಿ ಹಾಗೆ ಇರುತ್ತದೆ. ಅದಕ್ಕಾಗಿ ಕೊರಗುತ್ತಾ ಕುಳಿತರೆ ಜೀವನ ನಡೆಸುವುದು ತುಂಬಾ ಕಷ್ಟ. ತಿಳಿಯದೆ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳಿ ತಿಳಿದು ಮಾಡಿದ ತಪ್ಪನ್ನು ತಿದ್ದಿಕೊಂಡು ಮುಂದೆ ಅದೇ ರೀತಿ ತಪ್ಪನ್ನು ಮಾಡದಂತೆ ಜೀವನ ನಡೆಸಬೇಕು. ಕೊರಗುತ್ತಾ ಕೂರಬಾರದು, ಯಾಕಂದ್ರೆ ಕೊರಗುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಪ್ರಕೃತಿ ನಮಗೆ ಕೊಟ್ಟಿರುವುದು ಎರಡೇ ಆಯ್ಕೆ, ಒಂದು ಕೊಟ್ಟು ಹೋಗಬೇಕು, ಇನ್ನೊಂದು ಬಿಟ್ಟು ಹೋಗಬೇಕು. ತೆಗೆದುಕೊಂಡು ಹೋಗುವ ಯಾವ ಆಯ್ಕೆಯೂ ಇಲ್ಲ. ಬದುಕು ಶೂನ್ಯ. ಇಲ್ಲಿಂದ ಹೋಗುವ ಮುಂಚೆ ಪಾಪ ಪುಣ್ಯದ ಎರಡು ಬುಟ್ಟೆ ತುಂಬಿಸಿಕೊಳ್ಳುವುದು ನಮ್ಮೆಲ್ಲರ ಕೈಯಲ್ಲಿದೆ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಗೆಳೆಯರಿ, ನೀವು ಎಷ್ಟೇ ಒಳ್ಳೆಯವರಾಗಿರಿ, ನಿಮಗೆ ಕೆಟ್ಟದಾಗಿ ಬಯಸುವ ಒಬ್ಬ ವ್ಯಕ್ತಿ ಇದ್ದೇ ಇರುತ್ತಾನೆ. ಇಂಥ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ND ಮೋಟಿವೇಶನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರಿ.